ಗೊತ್ತಲ್ಲ, ಯಾವುದೇ ಕಾರಣಕ್ಕೂ ಅವ್ನು ಬಂದು ನಮ್ಗೆ ಏನೇ ಮಾಡಿದ್ರು ನಾವು ಭೂಮಿ ಬಿಟ್ಕೊಳ್ಳಲ್ಲ. ಇದ್ದೇ ಹೇಳೋದು. ಅವ್ನು ಇವತ್ತು ಭೂಮಿ ಇಸ್ಕೊಬಿಟ್ಟು ನಮ್ಗೆ ದುಡ್ಡು ಕೊಟ್ಬಿಡ್ತಾನೆ. ಇವತ್ತು ಇರ್ತದೆ ದುಡ್ಡು, ನಾಳೆ ಕೊಯ್ತದೆ. ಒಂದೊಂದೇ ನೋಟೆ ಹಾಕೊಂಡು ಒಂದೊಂದು ದಿವಸ ಖಾಲಿ ಆಗೈತೆ ಅಂದ್ರೆ ನಾಳಿಕೆ ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ ನಾಳಿಕೆ? ಅದಕ್ಕೆ ನಾವು ಕೊಡೋದಿಲ್ಲ. ನಮ್ಮ ತಾತ ಮುತ್ತಾತನ ಆಸ್ತಿ ನಾವು ಮಡಿಕೊಂಡು ನಾವು ಅದೇ ಜೀವನ ಮಾಡ್ತಿದ್ವಿ. ಕೊಟ್ಬಿಟ್ರೆ ನಾವು ಊಟ ತಿನ್ನಕ್ಕೂ ಭೂಮಿ ಇರಲ್ಲ, ಕಾಸೇನು ಒಂದು ವರ್ಷಕ್ಕೆಲ್ಲ ಖಾಲಿ ಆಗ್ಬಿಡ್ತದೆ. ಆಮೇಲೆ ಪದಾಡ್ಕೊಂಡು ಓಡಾಡ್ಬೇಕಾಯ್ತದೆ. ಆಮೇಲೆ ಭಿಕ್ಷೆ ಬಿಡೋ DK ಶಿವಕುಮಾರ್ ಬಂದು ಕಾಸು ಕೊಡ್ತಾನ? ಅವ್ನ್ ಬಂದ್ಬಿಟ್ರೆ ಅಂತ ನಾವು ಭೂಮಿನೂ ಕೊಡಲ್ಲ, ಬೇಕಾದ್ರೆ ಜೀವ ಕೊಟ್ಬಿಡ್ತೀವಿ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಏನಂದರೆ ಇವತ್ತಿನ ನ್ಯೂಸು ತುಂಬ ಟ್ರೆಂಡಿಂಗಲ್ಲಿ ಆಗ್ಬಿಟ್ಟಿದೆ. ಇದು ಟ್ರೆಂಡಿಂಗ್ ಅಂತ ಅಂದ್ಕೊಳಕ್ಕೆ ಹೋದರೆ ನಮ್ಮ ದೇಶದಲ್ಲಿ ನಮ್ಮ ರೈತರು ಯಾಕೆ ಈಗ ನೇಣು ಹಾಕ್ಕೊಂಡು ಸೂಸೈಡ್ ಮಾಡಿಕೊಂಡು ಯಾಕೆ ಸಾಯ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಇವಾಗ ನಡೀತಾ ಇರೋ ಬಿಡದಿಲಿ ಇರೋದೇ ದೊಡ್ಡ ಎಕ್ಸಾಂಪಲ್ಲು. ಯಾಕೆಂದರೆ ಅವರು ರೈತರು ಇಲ್ಲ ಅಂದರೆ ಇವರೇನು ಮಣ್ಣು ತಿಂತಾರಾ ಏನು ತಿಂತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆಯಿತು, ಇವಾಗ ಬಿಡದಿನೇ ಯಾಕೆ ಟೌನ್ಶಿಪ್ ಮಾಡಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡವ್ರೆ ಅಂತ ಒಂದಿಷ್ಟು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಅಲ್ಲಿ ಬೆಳೀತಾ ಇರೋ ಬೆಳೆಗಳು ನೋಡಿದ್ರೆ ನೀವು ತುಂಬ ಆಶ್ಚರ್ಯ ಪಡ್ತೀರಾ. ಅಲ್ಲಿ ಏನು ಬೆಳೆಯೋದು ಅಂತ ಅದೇನು ಇಲ್ವಂತೆ. DK ಶಿವಕುಮಾರ್ ಹೇಳಿಕೆ ಕೊಡ್ತಾ ಇದ್ದಾರೆ. ಅಲ್ಲಿ ಏನು ನಾವು ಬೆಳೆಯೋ ಅಂಥದ್ದು ಏನೂ ಇಲ್ಲ, ಅದು ತುಂಬ ವೇಸ್ಟು ಅಂತ ಹೇಳ್ತಿದ್ದಾರೆ. ನೋಡಿ, ಇದು ವೇಸ್ಟಾಗಿ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆಯಾ? ನೋಡ್ಬೋದು, ಇದು ಬಿಡದಿ ತುಂಬ ನಮಗೆ ರೈತರಿಗೆ ಯಾವ ಸರ್ಕಾರನೂ ಇಷ್ಟು ಕೀಳಾಗಿ ನೋಡಿಲ್ಲ. ಬಟ್ ಇವರು ಟಾರ್ಗೆಟ್ ಮಾಡಿ ಬಿಡದಿನೇ ಟೌನ್ಶಿಪ್ನ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ. ನೀವು ನೋಡ್ಬೋದು, ಬಹುಶಃ ಎಷ್ಟು ತೆಂಗಿನಕಾಯಿ ಮರ ಆಗಿರ್ಬೋದು, ಪ್ರತಿಯೊಂದು ಸಸಿ ಗಿಡ ಮರ ಏನೇ ಆಗಿದ್ರು ನಾವು ನೋಡ್ಬೋದು. ಅಂದರೆ ನಮ್ಮ ಹಳ್ಳಿಗಳ ಸೈಡಲ್ಲಿ ನೋಡ್ಬೋದು. ನಮ್ಮ ಸಿಟಿ ಅಂತೂ ಡೆಸ್ಟ್ರಾಯ್ ಮಾಡಿ ಮಡ್ಬಿಟ್ಟಿದ್ದಾರೆ ಆಗಲೇ. ಇನ್ನು ಹಳ್ಳಿಗಳ ಕಡೆ ನೋಡ್ಬೋದು ಈ ಥರ ಮಾಡ್ತಾ ಇದ್ದಾರೆ. ಅಂದರೆ ಕೀಳು ಮಟ್ಟಕ್ಕೆ ಯಾಕೆ ಇಳಿತಾ ಇದ್ದ DK ಶಿವಕುಮಾರ್ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ರೈತರು ಅವ್ರಿಲ್ಲ ಅಂದರೆ ಇವ್ರೇನು ಮಣ್ಣು ತಿಂತಾರಾ ಏನು ತಿಂತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವ್ರು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಕೊಡ್ಬೋದು, ಆದರೆ ಇವರು ಈ ರೀತಿ ಅವ್ರ ಮನೆಯಲ್ಲೇ ಬೆಳೀರಿ ಬಿಡಿ, ಅವ್ರ ಮಕ್ಕಳು ಅವ್ರ ಹೆಂಡ್ತಿ ಇವ್ರು ಮಾತ್ರ ಇವಾಗ ಸುಖವಾಗಿರ್ಬೋದು. ಹಂಗಂದ್ರೆ ರೈತರುಗಳು ಸುಮ್ಮನೆ ಚೆನ್ನಾಗಿರಬಾರ್ದು. ಅವ್ರು ಬೆಳ್ಕೊಂಡು ಆರಾಮಾಗಿ ಯಾರಿಗೂ ಮೋಸ ಮಾಡ್ದಂಗೆ ಅವ್ರವ್ರ ಜಾಗದಲ್ಲಿ ಅವ್ರು ಬೆಳ್ಕೊಂಡು ತಿಂತಾ ಇದ್ದಾರಲ್ಲ, ಇದಕ್ಕೂ ಕಣ್ಣಾಗ್ತಾ ಇದ್ದಾರಲ್ಲ. ಇವ್ರು ಎಂಥ ಕೆಟ್ಟು ಜನ ಇರ್ಬೋದು. ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ ಬೇಕಾದರೆ. ಆ್ಯಂಡ್ ಈ ವಿಡಿಯೋನ ಪ್ರತಿಯೊಂದು ರೈತರಿಗೂ ಪ್ರತಿಯೊಬ್ಬರಿಗೂ ನೀವು ಶೇರ್ ಮಾಡಿದಷ್ಟು ನಮ್ಮ ರೈತರಿಗೆ ಒಂದೊಳ್ಳೆ ಸಪೋರ್ಟಾಗಿ ಯಾರು ಇರ್ತಾರೆ ಅಂತ ಸಿಗುತ್ತೆ. ಒಳ್ಳೆ ಸಪೋರ್ಟಿವ್ ಆಗಿರಬೇಕು. ನಾವು ಈ ಟೈಮಲ್ಲಿ ನಮ್ಮ ರೈತರ ಜೊತೆ ನಾವು ನಿಂತ್ಕೋಬೇಕು. ಅದರಲ್ಲೂ ನಾವು ಕನ್ನಡದ ಜನಗಳಾಗಿ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಮೋಸ ಆಗ್ತಾಯಿದೆ ನಮ್ಮ ರೈತರಿಗೆ. ಅದಕ್ಕೋಸ್ಕರ ನೀವು ಯಾವಾಗಲೂ ನಮ್ಮ ರೈತರಿಗೆ ಮತ್ತು ನಮ್ಮ ಗಡಿ ಕಾಯೋ ಅಂತ ಅವ್ರಿಗೆ ಮಾತ್ರ ನಾವು ಸಪೋರ್ಟ್ ಮಾಡಬೇಕು. ಯಾವತ್ತೇ ಆಗಲಿ ರಾಜಕೀಯದವ್ರಿಗಿಂತ ನಾವು ಮೊದಲನೇ ಆದ್ಯತೆ ಯಾರಿಗೆ ಕೊಡಬೇಕು ಅಂದರೆ ರೈತರಿಗೂ ಮತ್ತು ನಮ್ಮ ಗಡಿ ಕಾಯೋ ಅವ್ರಿಗೆ ಮಾತ್ರ ಕೊಡಬೇಕು ಅಷ್ಟೇ. ಬೇರೆ ಯಾರಿಗೂ ಕೊಡಬಾರ್ದು. ಅವ್ರಿಗೆ ಮಾತ್ರ ಮರ್ಯಾದೆ ಕೊಡಬೇಕು. ಇವರೆಲ್ಲ ಏನು ಹಾಳಾಗೋದಕ್ಕೆ ಬಂದಿದ್ದಾರೆ, ದೇಶ ಉದ್ಧಾರ ಮಾಡೋಕ್ಕೆ ಬಂದವರೆ, ಏನು ಮಾಡೋಕ್ಕೆ ಬಂದವ್ರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿರೋ ತೋಟಗಳೆಲ್ಲ ಇದೆ ಇಲ್ಲಿ. ಇವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ದಿನಕ್ಕೆ 6ರಿಂದ 8 ಲಕ್ಷ ಹಾಲು ಇಲ್ಲಿ ಸೇಲ್ ಆಗುತ್ತೆ. ನಂಬ್ತೀರಾ ನೀವು? ಬಿಡದಿ ಕಡೆಯಿಂದನೇ ಇಷ್ಟು ಇದಾಗ್ತಿದೆ. ಅವ್ರು ಇಲ್ಲಿ ಏನು ಬೆಳೆಯಲ್ಲ, ಏನು ಮಾಡಲ್ಲ. ಪ್ರತಿಯೊಂದು ಐಟಮ್ ಮಾರ್ಕೆಟಿಗೆ ಬಂದು ಇವತ್ತು ಬೀಳ್ತಾ ಇದೆ ಕರೆಕ್ಟ್ ಟೈಮ್ಗೆ. ನಮ್ಮ ಬೆಂಗಳೂರು ಜನ ಆಗಿರ್ಬೋದು, ಬೇರೆ ಕಡೆ ಜನ ಆಗಿರ್ಬೋದು, ಅವ್ರಿಗೆ ಊಟ ಕರೆಕ್ಟಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಅವ್ರು ಬೆಳೀತಾ ಇರೋ ಐಟಮ್ಸ್ಗಳು ತಂದು ಹಾಕ್ತಿರೋದಕ್ಕೆ ನಾವು ತೊಗೊಂಡು ತಿಂತಾ ಇರೋದು. ಅದು ಬಿಟ್ಟರೆ ಬೇರೆ ನಾವು ಬೆಂಗಳೂರಲ್ಲಿರೋರು ಯಾರು ಏನು ಮಾಡೋಕ್ಕಲ್ಲ. ಅವ್ರು ಬೆಳಗ್ಗೆ ಎದ್ರೆ ಕೆಲ್ಸಕ್ಕೆ ಹೋಗಬೇಕು, ಬರಬೇಕು, ಅವ್ರವ್ರ ಕೆಲಸ ಅವ್ರವ್ರಿಗೆ ಹೆಚ್ಚಾಗಿರುತ್ತೆ. ಆದರೆ ರೈತರು ಅನ್ನೋ ಒಂದು ವಂಶ ಇಲ್ಲ ಅಂದರೆ ಭೂಮಿ ಎಷ್ಟು ಕೆಟ್ಟಾಗಿರುತ್ತೆ ಅಂತ ಅವ್ರಿಗೇನು ಗೊತ್ತು? ಮಣ್ಣು ತಿಂತಾರ? ಇವ್ರ ಹೆಂಡತಿ ಮಕ್ಕಳು ಇವ್ರಿಗೆಲ್ಲ ಕೆಲಸ ಮಾಡಿಸ್ಬೇಕು, ಇವರೇ ರೈತರು ಆಗಬೇಕು ಅಂತವ್ರು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇನ್ನೂ ತುಂಬ ವಿಡಿಯೋ ಇದೆ, ಬಿಡ್ತೀನಿ, ಅದನ್ನ ನೀವೇ ನೋಡಿ ಹೇಳಿ. ಯಾರು ಇಲ್ಲಿ ರೈತರಿಲ್ಲ ಅಂತಂದ್ರು, ಆಮೇಲೆ ಬರಡು ಭೂಮಿ ಅಂತಂದ್ರು. ಇವಾಗ ಸರ್ಕಾರ ಕೇಳ್ತಿದ್ದೆಲ್ಲ ಕೊಡ್ತೀರಾ ನಿಮ್ ಜಮೀನ? ನಾವು ಕೊಡ್ತೀವ. ನಮ್ ಜನ್ಮ ಹೋದ್ರು ಕೊಡಲ್ಲ. ಇಲ್ಲೇ ಭೂಗತ ಆಗೋದ್ರು ನಾವು ಜಮೀನ್ ಕೊಡಲ್ಲ. ಒಂದಷ್ಟು ಜಾಸ್ತಿ ದುಡ್ಡು ಕೊಡ್ತಾರಂತಲ್ಲ. 10 ಕೋಟಿ ಕೊಟ್ಟರು ಕೊಡಲ್ಲ. ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ. ಅಲ್ಲಿರೋ ರೈತರು ಯಾರು ಇಲ್ಲ. ಯಾರು ಹೇಳಿದ? ನೋಡಿದ್ರೆ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿರೋರು ಯಾರು ರೈತರೇ ಅಲ್ಲ ಅಂತ. ಅಲ್ಲಿರೋರು ಯಾರು ರೈತರಲ್ಲ ಅಂದಿದ್ರೆ ಯಾಕೆ ಇಷ್ಟು ಜನ ಸೇರ್ತಿದ್ರು, ಯಾಕೆ ಇಷ್ಟೆಲ್ಲ ಮಾಡ್ತಿದ್ರು. ಇವ್ರಿಗೆ ಈಗ CM ಆಗಿಬಿಟ್ಟಿದ್ದೀನಿ ಅಂತ ತುಂಬ ಏನಾಗಿದೆಯೋ ಅಂತ ಗೊತ್ತಾಗ್ತಿಲ್ಲ. ಬಟ್ ಏನಂದರೆ ನಮ್ಮ ರೈತ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ನಮ್ಮ ರೈತರ ಪರವಾಗಿ ನಾವು ಯಾವಾಗಲೂ ನಿಂತಿರಬೇಕು. ಹಂಗಾರೆ ಇವ್ರು ರೈತರಲ್ಲ ಅಂದಮೇಲೆ ಇವರು ರೈತರಲ್ಲ ಅಂತ ಅಂದಮೇಲೆ ಇವರೇನು ಕಲ್ಲಿಗೆ ಹೋಗಿ ಅಲ್ಲಿಂದ ತಂದು ಅಲ್ಲಿಂದ ಮಾರ್ಕೆಟ್ಗೆ ಹಾಕಬೇಕು. ಏನೇ ಅದು ಒಂದು ವಸ್ತುನ ನಾವೇನೇ ಒಂದು ಆದ್ರೂ ನೋಡ್ಬೋದು ತುಂಬ ಅಂದರೆ ತುಂಬ ಮೋಸ
ಮೋಸ ಮಾಡ್ತಿದ್ದಾರೆ ರೈತರಿಗೆ ಇವರು ನೋಡ್ಬೋದು. ಒಂದು ಕಾಲದಲ್ಲಿ ನೀವು ನೋಡ್ಬೋದು ರೈತರನ್ನೇ ಅಲ್ಲ ಅಂತಿರಲ್ಲ, ಬಿಡದಿಯಿಂದ ತಂದು ಹಾಕಿರೋದನ್ನ ನೀವು ತಿಂದೇ ಇಲ್ವಾ, ಏನೂ ಇಲ್ವಾ, ನೀವೇ ಒಂದು ರೀತಿ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಬಿಡದಿ ಇರೋದು ಫಾರ್ಮರ್ಸು ಅಂತ ಹಂಗೆ ಹಿಂಗೆ ಅಂತ. ಈಗ ನಿಮ್ಗೆ ಯಾಕೆ ಈ ರೀತಿ ಕಣ್ಬಿದ್ದಿದೆ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಯಾರೇ ಆಗಲಿ ರೈತರ ಮಕ್ಕಳು ಚೆನ್ನಾಗಿರಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋರಾಗಿದ್ದಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನಂದರೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು. ನೀವು ಇಂಥವ್ರಿಗೆ ಪಾಠ ಕಲಿಸ್ಲೇಬೇಕು. ನಾವು ಆದಷ್ಟು ನಾವು ನಮ್ಮ ಭೂಮಿಗೆ ಬಿಟ್ಕೊಂಡು ಕೊಡೋದು ನಾವು ಹೋಗಬಾರ್ದು. ಯಾರೋ ಒಬ್ಬರು ಮಾರ್ಕೊತೀವಿ ಅಂದರೆ ಮಾರ್ಕೊಳ್ಳಿ. ನೀವು ಯಾರೂ ರೈತರು ಇದು ಅಜ್ಜಿ ಮುತ್ತಾತದ ಕಾಲದಿಂದ ಬಂದಿರೋ ಅಂಥ ಆಸ್ತಿಗಳು ನಮ್ಮದಿದು. ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ. ನೋಡ್ತಿರ್ಬೋದು ರೈತರಲ್ಲ ಅಂದರೆ ಯಾಕ್ರಿ ಇಷ್ಟೆಲ್ಲ ನಾವು ಸವಾಸ ಮಾಡಿಬಿಟ್ಟು ಇಷ್ಟೊಂದು ಜನಂಗೆ ಕರ್ಕೊಂಡಿದ್ದೀವಿ. ನಾವು ರೈತರಲ್ಲ ಅಂತ ಮಾತಾಡ್ತಿರಲ್ಲ, ಹಂಗಾರೆ ನೀವು CM ಅಲ್ಲ ಬಿಡಿ. ನಮ್ಮ ಪಾಲಿಗೆ ಇದು ಗೊತ್ತು, ನೆಕ್ಸ್ಟ್ ಸತಿ ನಿಮ್ಮನ್ನ ಕಟ್ ಮಾಡಬೇಕು ಅಂತ ನಮಗೆ ಗೊತ್ತು. ನೀವು ನೆಕ್ಸ್ಟು CM ಆಗೋದೆಲ್ಲ ಕನಸೆ ಅಂತ ಅಂದ್ಕೊಳ್ಳಿ. ನಮ್ಗೆ ಗೊತ್ತು ಯಾರನ್ನ ನಿಲ್ಲಿಸಿದ್ರೆ ನಾವು ಗೆಲ್ತೀವಿ, ಯಾರು ನಮ್ಮ ಪಕ್ಷ ಯಾವುದು ಅಂತ. ರೈತರು ಪಕ್ಷ ಅಂದರೆ ಯಾರು ಅಂತ ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಅದಕ್ಕಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದಿದ್ದಾರೆ ಇವತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅವರು ಯಾವತ್ತೂ ಈ ರೀತಿ ಮಾಡಿಲ್ಲ. ಅವ್ರ ಸರ್ಕಾರ ಇದ್ದವರೆಗೂ ಚಿನ್ನದ ರೇಟ್ ಆಗಿರೋದು ಪ್ರತಿಯೊಂದು ರೈಟ್ ಆಗಿದ್ರು ಅವರು ಈ ರೀತಿ ಇಷ್ಟು ಕೆಟ್ಟದಾಗಿ ಯಾವತ್ತೂ ರೈತರನ್ನ ನಡೆಸ್ಕೊಂಡಿಲ್ಲ. ನೋಡ್ತಾ ಇರ್ಬೋದು ನೀವು ಇದನ್ನು. ದಯಮಾಡಿ ಇನ್ನು ಮುಂದೆ ಏನಾದರೂ ಓಟ್ ಹಾಕಬೇಕಾದ್ರೆ ತುಂಬ ಚಿಲ್ಲರೆ ಕಾಸಿಗೆಲ್ಲ ಆಸೆ ಬಿದ್ದು ಯಾರೇ ಆಗಲಿ ಓಟ್ ಹಾಕಿ ಬೇರೆಯವ್ರನ್ನ ಗೆಲ್ಲಿಸಿ ಈ ರೀತಿ ನಾವು ನೋಡಿ ನಾಳೆ ದಿನ ನಾವೇ ಡೆಸ್ಟ್ರಾಯ್ ಆಗೋದು. ಈ ರೀತಿ ಮಾಡ್ಕೊಂಡು ಅವ್ರೇನು ಜುಮ್ ಅಂತ ತಾರಾಡ್ಕೊಂಡು ಅದು ಇದು ಅಂತೆಲ್ಲ ಮಾಡ್ಕೊಂಡಿರ್ತಾರೆ. ಬಟ್ ರೈತರು ಕಷ್ಟ, ರೈತರು ನೋವು ಯಾರೂ ಕೇಳೋದಿಲ್ಲ. ಅಂಡ್ ನೋಡ್ಬೋದು ತುಂಬ ಕಡೆ ಸೂಸೈಡ್ ಅದು ಇದು ಅಂತ ಎಲ್ಲ ಸುದ್ದಿಗಳು ಬರ್ತಾಯಿದೆ. ಯಾಕೆ ಇಂಥವ್ರಿಂದನೇ ತಾನೇ ಸಪೋರ್ಟ್ ಮಾಡಬೇಕು ರೈತರಿಗೆ ಸಪೋರ್ಟ್ ಮಾಡಿದೆ ಇನ್ಯಾರಿಗೆ ಮಾಡ್ತಾರೆ ಇವರು. ಕುತ್ಕೊಂಡು ಜುಮ್ ಅಂತ ಇವರು ಕಾರಲ್ಲಿ ಹೋಗಿ ಬರೋದು ಅದು ಇದು ಮಾಡ್ಕೊಂಡಿರೋ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡೋದು. ನೋಡ್ಬೋದು ರೈತರು ಇಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವರು ಬಿಡದಿಯವರೇ, ಇವರು ತುಂಬ ದುಃಖ ಪಟ್ಬಿಟ್ಟಿದ್ದಾರೆ ಎಲ್ಲರೂ ಆ ಕಡೆಯವರು. ಈ ಥರ ಇಷ್ಟೊಂದು ಯಾರು ನೋವು ಕೊಡಬಾರ್ದು. ನೋಡ್ಬೋದು ತುಂಬ ಹೋರಾಟ ನಡೀತಾ ಇದೆ. ಯಾರೂ ಅಷ್ಟೇ ನಮ್ಮ ಭೂಮಿನ ಬಿಟ್ಕೊಂಡು ಕೊಡೋಕೆ ರೆಡಿ ಆಗಬೇಡಿ. ಆ್ಯಂಡ್ ಏನಂದರೆ ಈ ರೀತಿ ಬರೋ ಪೊಲಿಟಿಷಿಯನ್ಸ್ಗೆ ನಾವು ಬುದ್ಧಿ ಕಳಿಸ್ಲೇಬೇಕು. ನೀವು ದಯವಿಟ್ಟು ನೆಕ್ಸ್ಟ್ ಸತಿ ಓಟ್ ಹಾಕೋದಾದರೆ ಇಂಥ ವ್ಯಕ್ತಿಗಳಿಗೆ ನೀವು ಓಟ್ ಹಾಕಬೇಡಿ. ಯಾಕೆ ಅಂದರೆ ಇಂಥ ವ್ಯಕ್ತಿಗಳಿಗೆ ಓಟ್ ಹಾಕೋರು ಯಾವತ್ತಿಂದ್ರೂ ನಮಗೆ ಡೇಂಜರು. ದಯವಿಟ್ಟು ಯಾರು ಓಟ್ ಹಾಕೋಕ್ಕೆ ಹೋಗಬೇಡಿ ಇಂಥ ವ್ಯಕ್ತಿಗಳಿಗೆ. ನೀವು ನೋಡಿಕೊಂಡು ಓಟ್ ಹಾಕಿ. ನಮ್ಮ ದೇಶ ಚೆನ್ನಾಗಿರಬೇಕು ಅಂದರೆ ಫಸ್ಟು ರೈತರು ಚೆನ್ನಾಗಿರಬೇಕು. ರೈತರೇ ಇಲ್ಲ ಅಂದಮೇಲೆ ಅವ್ರೇನು ಮಣ್ಣು ತಿಂತಾರಾ? ಅದೇ ಹೇಳ್ತಿರಂಗೆ ಕಮೆಂಟ್ ಬಾಕ್ಸ್ ಎಲ್ಲ ನಿಮ್ಮದೇ. ದಯವಿಟ್ಟು ಏನೇನು ನಿಮ್ಮ ಮನಸ್ಸಲ್ಲಿದೆಯೋ ಅದೆಲ್ಲ ನೀವೇ ಕಮೆಂಟ್ ಬಾಕ್ಸ್ ಮಾಡಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಬೇಕು. ನೀವು ಇಂಥ ವೀಡಿಯೋಗಳು ಶೇರ್ ಮಾಡಿದಷ್ಟು ತುಂಬಾ ಉಪಯೋಗ ಆಗುತ್ತೆ. ಯಾಕೆಂದರೆ ಮಕ್ಕಳು ಕುಗ್ದಂಗಿರಬೇಕು DK ಶಿವಕುಮಾರ್ಗೆ. ಅವ್ರು ಎಲ್ಲೋ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡೋದಲ್ಲ, ಬಂದು ನಾನು ಟೌನ್ಶಿಪ್ ಮಾಡ್ತೀನಿ ಆ ಶಿಪ್ ಮಾಡ್ತೀನಿ ಅನ್ನೋಕ್ಕೆ. ಅದೇನು ಮರುಡು ಭೂಮಿನೂ ಅಲ್ಲ ಅದು. ಅಲ್ಲಿ ಬೆಳೀತಿರೋಂಥ ಸಸಿಗಳು ನೋಡಿದ್ರೆ ಒಂದೊಂದು ಸಹ ಅವ್ರು ಬೆಳೆಯೋದಕ್ಕೂ ಆಗೋಲ್ಲ. ಅವ್ರ ಮಕ್ಕಳು ಅವ್ರ ಹೆಂಡ್ತಿ ಅವರೇ ಬೆಳೀಲಿ ನೋಡೋಣ, ಅಂಥದ್ದೊಂದು ಸಸಿ ಬೆಳೀಲಿ ನೋಡೋಣ. ಅವ್ರ ಕೈಯಲ್ಲಿ ಆಗೋಲ್ಲ, ಅವ್ರಿಗೆ ತಾಕತ್ತಿಲ್ಲ. ಅದಕ್ಕೋಸ್ಕರನೇ ದಯವಿಟ್ಟು ಹೇಳ್ತೀನಿ, ರೈತರು ಪರವಾಗಿ ನಿಂತ್ಕೊಂಡ್ರೆ ಆ ದೇವರು ಸಹ ನಿಮ್ಮನ್ನ ಮೆಚ್ತಾನೆ. ದಯವಿಟ್ಟು ರೈತರು ಮೋಸ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಏನಂದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ನಾನು ಮೊದಲೇ ಹೇಳ್ದಂಗೆ ಶೇರ್ ಮಾಡಿ. ಆ್ಯಂಡ್ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದನ್ನು ವಿಡಿಯೋನ ಲೈಕ್ ಮಾಡಿ ಅಂತ ಎಲ್ರಿಗೂ ಹೇಳ್ತಾ, ರೈತರ ಪರವಾಗಿ ನಿಂತ್ಕೊಳ್ರಿ. ಯಾವಾಗಲೂ ಅಷ್ಟೇ ನಮ್ಮ ರೈತರು ನಮ್ಮ ಬೆನ್ನು ಕಾವಲಾಗಿರ್ತಾರೆ ಯಾವತ್ತೂ. ಅಷ್ಟೇ ಅವ್ರಿಗೆ ಊಟ ಹಾಕುವಂಥ ರೈತರು ಮನಸ್ಸದು. ದಯವಿಟ್ಟು ಅಂಥ ಮನಸ್ಸಿಗೆ ನೋವು ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ರೈತರ ಪರವಾಗಿ ಯಾರ್ಯಾರು ಇದ್ದೀರೋ ಅವರೆಲ್ಲ ಈ ಕೂಡಲೇ ಇದನ್ನೆಲ್ಲ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.